ನವೀನ ಯಾವ ಸ್ಕೂಲ್ ಇದು? ವಿದ್ಯಾಪೀಠ ಮುರಾರ್ಜಿ ದೇಸಾಯಿ. ಹತ್ರ ಬಂದೇಳು ಕೇಳಿಸಲ್ಲ. 1947 ಓಪನ್ ಆಗಿದ್ದು. ಹಾಂ, ಕ್ಲೋಸ್ ಆಗಿದ್ದು ಈಗ ಒಂದು 2-3 ವರ್ಷ ಆಯಿತು. 2-3 ವರ್ಷ. ನಮ್ಮ ಹಳೆ ಸ್ಕೂಲ್ಗಳಿಗೆ ಗೊತ್ತು ಅಂದರೆ ಒಳ್ಳೊಳ್ಳೆ ಮೆಮೊರೀಸ್ ಇರುತ್ತೆ ಅಲ್ಲ. ನೋಡಿ ಇದೆಲ್ಲ ತೋಟ. ವಾ, ಗೊತ್ತೇ ಇಲ್ವಲ್ಲ. ವಾ, ನಾವು ಹೆಣ್ಣಾಗಿದೆ ಕಿತ್ಕೊಳ್ಳೋದ ಬಾ. ಹಂಗಂದ್ರಿ ಹೆಲ್ಮೆಟ್ ತುಂಬ್ಕೊಂಟಾಗದ. ಇದು ಫುಲ್ಲು ಈ ಲೈನಿಗೆ ಇರೋದು ಫುಲ್ಲು ಸಪೋರ್ಟ್ ಹಣ್ಣು. ನವೀನ, ಇಲ್ಲಿನ ಮೆಮೊರೀಸ್ ಏನಪ್ಪ ನಿಂದು? ಇದು ಡೈನಿಂಗ್ ಹಾಲ ನವೀನ? ಇಲ್ಲೇ ಮಲ್ಕತ್ತಿದ್ದಂತೆ ಅವರು. ಏನು ಚಂದ ನಮ್ಮ ಹಳೆ ಸ್ಕೂಲ್ಗಳಿಗೆ ಬಂತು ಮೆಮೊರೀಸ್ ಅಂದ ಕಡೆ. ಒಂದು ಒಳ್ಳೆ ಮೆಮೊರಿ, ಮರೆಯಲಾಗದ ಮೆಮೊರಿ. ದಟ್ ಈಸ್ ಸ್ಕೂಲ್ ಲೈಫ್. ಹಿಂಗೆ ಬಾಗ್ಲು ತೆಗ್ಬಿಟ್ಟು ಹೊಂಟೋರು ಸರಿನಾ? ಯಾವುದು? ಅದಕ್ಕೆ ಗೇಟ್ ಎಲ್ಲ ಹಾಕಿರೋದು. ಒಳಗಡೆ ಏನಾರು ಇಟ್ಟಿರ್ತಾರ ಸಾಮಾನುಗಳು. ಓಹ್, ಒಳ್ಳೆ ಲಾಕರ್ ಹಾಕ್ಬಿಟ್ಟಾರೆ, ತೆಗಿಲೇಬಾರ್ದು ಅಂತ. ಸೋಪಿನ ಬಾಕ್ಸ್ ಕರಿತಿದ್ದಿಲ್ಲ ನಾವು. ಯಾವ ಸೋಪಪ್ಪ? ಇದು ಮಾಮೂಲಿ ಕೊಡ್ತಿರಲ್ಲ, ಮೈಸೂರು ಸ್ಯಾಂಡಲ್. ಅದನ್ನೇ ತಾನು ಕೊಡ್ತಿದ್ದು. ಇನ್ಯಾವುದು? ಆಮೇಲೆ ಬರೀತಿದ್ದ ಇಲ್ಲಿ ಏನ ಶುಭಾಷಿತಗಳು. ಇದೇನಿದು? ಸಜ್ಜನವೇ ಮಜ್ಜನ ಸದಾಚಾರವೇ ದುಮಾನ. ಅದೇ ಅದೇ. ಹಾಂ, ಈ ದೊಡ್ಡ ಮರಕ್ಕೆ ಅವಾಗ ಚಿಕ್ಕ ಇದ್ದು ಅಲ್ವಾ? ಹಾಂ, ಬೇರೆ ಆಯ್ತು ಅಂತಂದ್ರೆ ಇಲ್ಲೇ ಹೋಗೋದು, ಇಲ್ಲೇ ಆರೋಗ್ಯ ಇಲ್ಲಿ ದಾರಿ ಇತ್ತು, ಚೆನ್ನಾಗಿತ್ತು ಇಲ್ಲಿ. ಓ, ಕೆಮಿಸ್ಟ್ರಿನೇ ಬರ್ದಿಟ್ಟಾರಲ್ಲಪ್ಪ ಬೋರ್ಡಲ್ಲಿ. ಎಷ್ಟೋ ವರ್ಷಗಳಾಯ್ತು ನೆನಪು. ಮೇಲ್ಗಡೆ ಏನು ಸುತ್ತ ನೇಚರು, ಸುತ್ತ ತೆಂಗಿನ ಮರ ತೋಟ, ಅದ್ರ ಮಧ್ಯೆ ಇರೋದು ಸ್ಕೂಲ್. ಇದು ಮುರಾರ್ಜಿ ದೇಸಾಯಿ. ಮರೆಯೋಕ್ಕಾಗಲ್ಲ. ಮನವ ಮೂಡುತ್ತಾ ಶ್ರೀ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಭಗವಂತ ಏನೋ ಹಾಸಿಗೆಗಳು. ಕ್ಲಾಸಲ್ಲೇನೆ ನೋಡಿ ಗಾಯ್ಸ್, ಇಲ್ಲಿ ಕೆಮಿಸ್ಟ್ರಿ ಚೆನ್ನಾಗಿ ಹೇಳ್ಕೊಟ್ರೋದಕ್ಕೆ ನಮ್ಮ ನವೀನನು ಕೆಮಿಸ್ಟ್ರಿನೇ ತಗೊಂಬಿಟ್ಟಿರೋದು. ಈಗ MSc ಅದನ್ನೇ ಮಾಡ್ತಾರೆ. BSc ಎಷ್ಟು ತಗೊಂಡೈತಪ್ಪ ನವೀನ? ಎಲ್ಲ ಕ್ಲಿಯರ್ ಅಲ್ವಾ? ಎಲ್ಲ ಕ್ಲಿಯರ್ ಆಗಿ MSc ಕೆಮಿಸ್ಟ್ರಿ. ಹಾಂ, ಯಾವ್ದಾರ ಒಂದು ಫಾರ್ಮೇಷನ್ ಹೇಳಿ, ಕೆಮಿಕಲ್. ಫಸ್ಟು ಇಟಿಗೆಲ್ ಕಟ್ಸಿದ್ರು, ಕೆಮ್ಮಣ್ಣು ಹಾಕ್ಬಿಟ್ಟು ಸುಮ್ಮನೆ ನಾವು ನುಗ್ಬಾರ್ದು ಅಂತ. ಅದನ್ನೂ ಹೊಡೆದಾಕ್ಬಿಟ್ಟು ನಾವು ಆಮೇಲೆ ಜಾಡ್ರಿ ಹಾಕ್ಬಿಟ್ಟು ಆ ಜಾಲ್ರಿನೂ ಕಟ್ ಮಾಡಿದ್ರಿ. ಅಲ್ಲೇ ಹಾಕ್ತಿದ್ವಿ, ಅಲ್ಲಿ ಕೂತಿದ್ನು. ಅಲ್ಲೇ ನಾವು ಎಲ್ಲ ಇಲ್ಲೊಂದು ಲೈಟ್ ಕಂಬ ಇತ್ತು, ಅಲ್ಲಿ ಕುದ್ಗತ್ತಿರು ಕಾಯ್ಕೊಂಡು. ಇಲ್ಲಿ ನೇಮ್ನೆಲ್ಲ ಬರೀಸ್ಕೊಳ್ಳೋದು, ಎಂಟ್ರಿ ಮಾಡಿಸ್ಕೊಳ್ಳೋದು ಇಲ್ಲೇ. ಒಬ್ಬ ಬೊಕ್ಕಳ ಕುದ್ಗತ್ತಿದ, ಅಲ್ಲಿ ತಟ್ಟೆ ತೊಳೆಯೋದು. ಅಲ್ಲಿ ಕಾಣ್ತದಲ್ಲ ನಲ್ಲಿಗಳು, ಅಲ್ಲಿ ತಟ್ಟೆ ತೊಳೆಯೋದು. ಇಲ್ಲಿ ಹೊಡೆದೋಗೋದಲ್ಲ, ಅದು ಸ್ಟೋರ್ ರೂಮು. ಇಲ್ಲಿ ಕಿಟಕಿ ಕಾಣ್ತದಲ್ಲ ಚಿಕ್ಕದು, ಅದು ಅಡುಗೆ ರೂಮು. ಆ ಅಂಚುಗಳನ್ನೆಲ್ಲ ತಗೊಳಾಕ್ಬಿಟ್ಟು ಮೇಲ್ಗಡೆಯಿಂದ ಒಳಗಡೆ ಇಳಿಯೋದು, ಏನಾದ್ರು ಮಾಡ್ಕೊಂಡು ತಿನ್ನೋದು.
ಯಾರು ಇರ್ತಿರ್ಲಿಲ್ಲ ಚಿತ್ತು.